ಗಿರ್ಜಿ ಯಾರೋ ಬಂದರು ನೋಡೆ. ನೋಡ್ತೀನಿ, ನೀವು ಊಟ ಮಾಡಿ. ಓಹೋ ಬರಬೇಕು ಐನೋರು. ಏನು ಅಪರೂಪಕ್ಕೆ ನಮ್ಮನೆ ಕಡೆಯವ್ರಿಗೆ ಬಂದ್ಬಿಟ್ರಿ. ಬನ್ನಿ ಕುತ್ಕೊಳ್ಳಿ, ಬನ್ನಿ ನಾಷ್ಟ ಮಾಡಿ. ಅಯ್ಯೋ ಎಂಥ ದೊಡ್ಡ ಮಾತು. ಜಮೀನ್ದಾರೆ, ಏನು ಮಾಡೋದು, ನಮ್ಮ ಕೆಲಸ ಕಾರ್ಯ ಹಂಗಿರುತ್ತೆ. ಹಿಂಗೆ ಏನಾದ್ರು ಕೆಲಸ ಬಿದ್ದಾಗ ತಮ್ಮಂಥವ್ರು ಕಾಣೋ ಅದೃಷ್ಟ ನಮಗೆ. ಐನೋರೇ ಬನ್ನಿ ಕುತ್ಕೊಳ್ಳಿ, ನಾಷ್ಟ ಮಾಡಿ. ಅವರು ಈಗ ಕುತ್ಕೊಂಡವ್ರು, ಬನ್ನಿ ನೀವು ಕುತ್ಕೊಳ್ಳಿ, ಎಲೆ ಪಕ್ಕದಲ್ಲಿ ಎಲೆ ಹಾಕೋಣ. ಇಲ್ಲಮ್ಮ ಬೇಡ, ಮನೆಯಿಂದ ಹೊರಡ್ತಾ ನಾನು ಬೆಳಿಗ್ಗೆ ಹೊತ್ತು ನಾಷ್ಟ ತಿನ್ನೋದಿಲ್ಲ, ಗಂಜಿ ಕುಡಿಯೋದು ಕುಡ್ಕೊಂಡು ಬಂದಿದ್ದೀನಿ. ನನಗೆ ಅದೇ ಹೊಟ್ಟೆ ತುಂಬಿದೆ. ರಾಯರಿಗೆ ಏನು ಬೇಕೋ ಬಡಿಸಿ ನಾ ಇಲ್ಲೇ ಕುತ್ಕೋತೀನಿ. ಯಾಕೈನೋರೇ, ನಮ್ಮನೇಲಿ ನಾಷ್ಟ ಮಾಡಬಾರ್ದೇನೋ? ನಾವು ಮಡಿ ಮೇಲ್ಗೆಲೆ ಇರ್ತೀವಿ, ಬನ್ನಿ. ಅಯ್ಯಯ್ಯೋ ಎಂಥ ಮಾತು ಜಮೀನ್ದಾರೆ. ಈ ಮನೆ ನಮ್ಮ ಊರಿಗೆ ಒಂದು ರೀತಿ ದೇವಸ್ಥಾನ ಇದ್ದಂಗೆ, ನೀವೇ ದೇವ್ರುಗಳು. ನಿಮಗಿಂತಲೇ ನಾವು ಮಡಿ ಮೇಲ್ಗೆಲೆ ಹಾಗಲ್ಲ ಹೇಳಿದ್ದು. ನಾನು ಮುಗಿಸ್ಕೊಂಡು ಬಂದೆ, ನೀವು ಮಾಡ್ಕೊ ಬನ್ನಿ ಅಂತ ತಪ್ಪು ತಿಳ್ಕೊಬೇಡಿ. ಸರಿ ಹೋಗಲಿ, ಒಂದಿಷ್ಟು ಕಾಫಿಗಾರು ಇಡೆ. ಐನೋರೇ, ಕಾಫಿನೋ ಹಾಲೋ ಏನು ತಗೋತೀರಿ? ಅಯ್ಯೋ ಬೇಡಮ್ಮ ಬೇಡ, ಅಂತ ತೊಂದರೆ ಏನೂ ತಗೋಬೇಡಿ. ನಾನು ಗಂಜಿ ಕುಡಿದ್ಮೇಲೆ ಬೆಳಗ್ಗೆ ಕಾಫಿ ಟೀ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಇನ್ನೇನಿದ್ರು ಮಧ್ಯಾಹ್ನ ಉಪಹಾರನೇ, ಅಲ್ಲಿವರೆಗೂ ಏನೂ ತಿನ್ನಕ್ಕೆ ಹೋಗಲ್ಲ. ನೀವೇನು ತೊಂದರೆ ತಗೋಬೇಡಿ, ನೀವು ಆರಾಮಾಗಿ ಕೂತ್ಕೊಳ್ಳಿ. ಏನೈನೋರೇ ಇಲ್ಲಿವರೆಗೂ ಬಂದುಬಿಟ್ರಿ ಅಪರೂಪಕ್ಕೆ? ಸ್ವಾಮಿ ಇನ್ನೇನಿದೆ, ಮಗಳ ಮದುವೆ ಇತ್ತು, ಕರೆದು ಹೋಗೋಣ ಅಂತ ಹೇಳಿ ಬಂದೆ. ಓಹೋ, ಚಿಕ್ಕೋಳ್ದೆ? ದೊಡ್ಡೋಳ್ದು ಮುಂಚೆನೇ ಮಾಡಿದ್ರಿ ಅಲ್ವಾ? ಇಲ್ಲಮ್ಮ, ದೊಡ್ಡೋಳ್ದೆ ಈಗ ಆಗ್ತಿರೋದು, ಚಿಕ್ಕೋಳ್ದೆ ಮುಂಚೆ ಆಗಿದ್ದು. ಇದೇನೈನೋರೇ ಹಿಂಗೆ ಹೇಳ್ತಿದ್ರಿ? ದೊಡ್ಡೋಳಿದ್ದಂಗೆ ಚಿಕ್ಕೋಳಿಗೆ ಮಾಡಿಬಿಟ್ರಾ? ನಿಮಗೆ ಇಬ್ಬರೇ ಅಲ್ವಾ ಹೆಣ್ಮಕ್ಳು? ಸ್ವಾಮಿ ನನಗೆ 3 ಜನ ಮಕ್ಕಳು. ಚಿಕ್ಕವನು ಇಲ್ಲಿರಲಿಲ್ಲ ನೋಡಿ, ಹಾಗಾಗಿ ನಿಮಗೆ ಅವ್ನ ಪರಿಚಯ ಕಡಿಮೆ. ಅವನ್ನ ಸಿಟಿನಲ್ಲಿ ಓದಿಸ್ತಿದ್ದೀನಿ, ಹಂಗಾಗಿ ಚಿಕ್ಕವನು ಅಲ್ಲಿದ್ದಾನೆ. ದೊಡ್ಡೋರು 2 ಹೆಣ್ಮಕ್ಳು, ಅವ್ರು ಇಲ್ಲೇ ಇದ್ದಾರದು. ದೊಡ್ಡವರು ಹೆಣ್ಮಕ್ಳು, ಚಿಕ್ಕವನು ಮಗ. ಈಗ ಮಧ್ಯದವಳ್ದು ಮದುವೆ ಆಗೋಗಿದೆ, ದೊಡ್ಡೋಳಿಗೆ ಮಾಡ್ತಿದ್ದೀನಿ. ಚಿಕ್ಕವನು ಇನ್ನೂ ಓದ್ಕೋತಾ ಇದ್ದಾನೆ. ಓಹೋ ಅದೇ ನಮ್ಮ ಮಕ್ಕಳು ವಾರ್ಗೆ ಅಲ್ವೇ ನಿಮ್ಮ ಹೆಣ್ಮಕ್ಳು, ಹಂಗಾಗಿ ಗೊತ್ತು. ಗಂಡು ಮಗ ಚಿಕ್ಕವನಲ್ವಾ, ಹಂಗಾಗಿ ಗೊತ್ತಿಲ್ಲ ಅನ್ನಿ. ಮತ್ತೆ ಎಲ್ಲಿ ಕೊಡ್ತಾ ಇದ್ದೀರಿ? ಅಯ್ಯೋ ಇದ್ಯಾಕೆ ಹಿಂಗೆ ನಿಂತೇ ಇದ್ದೀರಿ, ಕುತ್ಕೊಳ್ಳಿ. ರೇ ಐನೋರೇ, ಇದೇನು ಇಲ್ಲಿ ಕೂತ್ಬಿಟ್ರಿ? ಗಿರ್ಜಿ ಚಾಪೆ ಹಾಕು, ಇಲ್ಲ ತುಗು ಎಲೆ ಮೇಲೆ ಕುಂಡ್ರಿಸು. ಅಯ್ಯೋ ಜಮೀನ್ದಾರೆ, ನೆಲವೇ ಶುದ್ಧವಾಗಿದೆ, ಚಾಪೆ ಇದಕ್ಕೆ ಆರಾಮಾಗಿದೆ. ನಾ ಇಲ್ಲೇ ಕೂರ್ತೀನಿ, ನೀವು ತಿಂಡಿತೀನಿ. ಗಿರ್ಜಿ ನನಗೆ ಸಾಕು, ತಟ್ಟೆ ತೆಗೆದುಬಿಡು. ಜಮೀನ್ದಾರು ತಿಂಡಿ ತಿನ್ನೋ ಹೊತ್ತಿಗೆ ಬಂದು ತೊಂದರೆ ಕೊಟ್ಟನೇನೋ. ಚೇಚಾ, ನಾನು ತಿನ್ನೋದೇ ಅಷ್ಟು, ನೀವೇನು ತಪ್ಪು ತಿಳ್ಕೊಬೇಡಿ. ಅದು ಇತ್ತೀಚೆಗೆ ನೀರು ಕುಡಿದು ಹೊಟ್ಟೆ ತುಂಬ್ದಂಗಿರುತ್ತೆ, ಒಂಚೂರು ಹೆಚ್ಚಾಯ್ತಷ್ಟೇ. ನೀವು ಬಂದಿದ್ದಕ್ಕೆ ಅಂತೆಲ್ಲ ತಪ್ಪು ತಿಳ್ಕೊಳಕೋಬೇಡಿ. ಅಯ್ಯೋ ಜಮೀನ್ದಾರೆ, ನೀವೇನು ಇಲ್ಲೇ ಕೂತ್ಬಿಟ್ರಿ? ಇರಲಿ ಬಿಡಿ ಐನೋರೆ. ಮತ್ತೆ ಎಲ್ಲೂ ಕೊಡ್ತಾಯಿದ್ದೀರಿ ಮಗಳನ್ನ? ಬೆಂಗಳೂರು ಕೊಡ್ತಾಯಿದ್ದೀನಿ ಸ್ವಾಮಿ. ಹುಡುಗ ಒಳ್ಳೆ ಕೆಲಸದಲ್ಲಿದ್ದಾರೆ, ಅದಕ್ಕೆ ಮಾಡಿಕೊಟ್ಬಿಡೋಣ ಅಂತ ಹೇಳಿ ನಿಶ್ಚಯ ಮಾಡಿದೆ. ಓಹೋ, ಅಂತೂ ಸಿಟಿಗೆ ಕೊಟ್ಬಿಟ್ರಿ, ಒಳ್ಳೇದು. ಮತ್ತು ಚಿಕ್ಕವಳಿಗೆ ಅದ್ಯಾಕೆ ಅಷ್ಟು ಬೇಗ ಮದುವೆ ಮಾಡಿದ್ರಿ? ನಮ್ಗೆ ಯಾರಿಗೂ ಗೊತ್ತೇ ಆಗಲಿಲ್ಲ. ಎಲ್ಲಿ ಕೊಟ್ಟಿದ್ದೀರಿ ಅವಳನ್ನ? ಏನು ಹೇಳೋ ಸ್ವಾಮಿ, ಅವಳನ್ನ ನಾವೇನು ಮನಸೋ ಇಚ್ಛೆ ದಾರ ಇಟ್ಕೊಟ್ವೆ? ಅವಳು ಇಷ್ಟದಂಗೆ ಕುಲ ಗೋತ್ರ ಇಲ್ದೋನು ಯಾವನ್ನ ಕಟ್ಕೊಂಡು ಹೊಡೋದ್ಲು. ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ಟು ಯಾವುದೋ ಬೇರೆ ಜಾತಿಯವ್ರನ್ನ ಕಟ್ಕೊಂಡ್ಲು ಸ್ವಾಮಿ. ಏನು ಹೇಳೋದು, ಹೋಗಲಿ ಬಿಡಿ, ಆಗಿದ್ದಾಗೋಯ್ತು. ಅದಕ್ಕೆ ಈಗ ನೊಂದ್ಕೊಂಡೇನು ಪ್ರಯೋಜನ? ಅದು ಅಲ್ಲದೆ ಈಗಿನ ಕಾಲದಲ್ಲಿ ಎಲ್ಲರೂ ಮನೆಯಲ್ಲೂ ನಡೆಯುವಂಥದ್ದೇ. ಅದಕ್ಕೆ ನೊಂದ್ಕೊಳಕ್ಕೆ ಹೋಗಬೇಡಿ. ಏನು ನೊಂದ್ಕೊಳ್ಳೋ ಸ್ವಾಮಿ, 2 ಹೆಣ್ಮಕ್ಳು ಅಂತ ಅಷ್ಟು ವಿಚಾರವಾಗಿ ಬೆಳೆಸಿದ್ದೆ. ಅಂಥದ್ರಲ್ಲಿ ಮನೆ ಮಾನ ಮರ್ಯಾದೆ ಕಳೆದು ಯಾವನಿಂದೇನೋ ಕುಲ ಗೋತ್ರ ಇಲ್ಲದೆ ಇರೋನ ಮನೆಗೆ ಹೋಗಿ ಸೇರ್ಕೊಂಡಿದ್ದಾಳೆ. ಅಂಥ ಹೆಣ್ಮಕ್ಳು ಹುಟ್ಟಬಾರ್ದು ಸ್ವಾಮಿ. ಅದೇ ಕೊರಗಿನಲ್ಲಿ ನನ್ನ ಹೆಂಡತಿ ಅಂತೂ ಕೊರಗಿ ಕೋಳಿ ಆಗ್ಬಿಟ್ಲು. ದೊಡ್ಡವಳು ಇಷ್ಟು ದಿವಸ ನಿಮ್ಮನ್ನು ನೋಡ್ಕೊಳ್ತಾ ಇರ್ತೀನಿ ಅಂತ ಹಠ ಹಿಡ್ದು ಕೂತಿದ್ಲು. ಈಗ ಹೆಂಗೋ ಒಳ್ಳೆ ಸಂಬಂಧ ಬಂತು ಅಂತ ಹೇಳಿ ನನ್ನ ಕೈಲಾಗಿದ್ದು ಉಳಿಸಿದ್ದನ್ನು ಹಾಕಿ ಅವಳಿಗೆ ಅಚ್ಚುಕಟ್ಟಾಗಿ ದಾರ ಒಯ್ದು ಕಳಿಸ್ಬೇಕು ಅಂತ ಓಡಾಡ್ತಾ ಇದ್ದೀನಿ. ಒಳ್ಳೆಯದು. ಮಗ ಏನು ಓದ್ತಿದ್ದಾನೆ? ಸ್ವಾಮಿ ನಿಮಗೆ ಗೊತ್ತು ನನ್ನ ಪರಿಸ್ಥಿತಿ, ಮಂಗಳಾರತಿದಷ್ಟೇ ನಂಬ್ಕೊಂಡು ಜೀವನ ಮಾಡೋ ನಾನು. ದೊಡ್ಡವಳನ್ನ ಡಿಗ್ರಿ ಮಾಡಿಸ್ದೆ, ಅವಳನ್ನೆಲ್ಲೂ ಕೆಲಸ ಕಳಿಸ್ಲಿಲ್ಲ. ಹಾಗೆ ಯಜಮಾನ್ರೆ, ನಿಮ್ಮ ಮಗಳದು ಮದುವೆ ಗೊತ್ತಾಯ್ತು ಅಂತ ಕೇಳ್ಪಟ್ಟೆ. ಇನ್ನೋರೆ, ನಾನು ಇನ್ನೊಂದು 2 ದಿವಸ ಬಿಟ್ಟು ನಿಮ್ಮನ್ನು ಕಾಣಕ್ಕೆ ಬರೋಕ್ಕಿತ್ತು. ಮಗಳಿಗೆ ಮದುವೆ ಗೊತ್ತಾಗೈತೆ, ಇಲ್ಲೇ ಚಿಕ್ಕಸಂದ್ರದ್ದು ಹುಡುಗ, ಅನುಕೂಲವಾಗಿ ಅವರೇ ಹಿಂಗೆ ಒದಗಿ ಬತ್ತು ನಾವು ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿ ಮಾತುಕತೆ ಎಲ್ಲ ಮಾಡಿ ಮುಗಿಸ್ತು. ಅದೇ ವಿಳೆಶಾಸ್ತ್ರಕ್ಕೆ ಒಂದು ದಿವಸ ಕೇಳ್ಕೊಂಡು ಬರಬೇಕು ಅಂತ ಹೇಳಿ ನಿಮ್ಮನ್ನು ಕಾಣೋಣ ಅಂತಿದ್ದೆ. ಅಷ್ಟರಲ್ಲಿ ನೀವು ಬಂದಿದ್ದೆ, ಒಳ್ಳೇದಾಯ್ತು. ಓಹೋ ಒಳ್ಳೇದು. ನನಗೆ ಮಗಳಿನ್ನೂ ಓದ್ತಾ ಇದ್ದಂಗಿತ್ತು, ಇಷ್ಟು ಬೇಗ ಮಾಡ್ತಿದ್ದೀರಿ? ಐನೋರೇ, ನಿಮಗೆ ಗೊತ್ತಿಲ್ಲೇ ಇರೋದೇನಿದೆ, ನಿಮಗೆ ಅನುಭವ ಆಗೈತೆ. ಹೆಣ್ಮಕ್ಳನ್ನ ಜಾಸ್ತಿ ಸಹ ಮನೇಲಿ ಇಟ್ಕೊಳ್ಳೋದು ಮಡ್ಲಲ್ಲಿ ಕೆಂಡ ಇಟ್ಕೊಳಂಗೆ ಒಳ್ಳೇದಲ್ಲ. ಅದಕ್ಕೆ ಅವಳಿಗೆ 21 ವರ್ಷ, ಒಳ್ಳೆ ಸಂಬಂಧ ಬಂತು, ಮಾಡೋಣ ಅಂಥೇಳಿ ತೀರ್ಮಾನ ಮಾಡಿ ಮುಗಿಸಿದ್ರು. ಈಗ ಇನ್ನೊಂದು 6 ತಿಂಗಳು
ಎಕ್ಸಾಮ್ ಮುಗಿದ್ಮೇಲೆ ಮುಹೂರ್ತ ಮಾಡ್ಕೊಂಡು ಮಾಡಿ ಕಳಿಸ್ಬಿಡೋಣ ಅಂತ. ಅಷ್ಟರೊಳಗಡೆ ಯಾವುದಕ್ಕೂ ಇರಲಿ ಅಂತೇಳಿ ಒಂದು ಒಳ್ಳೆ ಶಾಸ್ತ್ರ ಮಾಡ್ಕೊಳಕ್ಕೆ ನಿಮ್ಮನ್ನು ಕಾಣಕ್ಕೆ ಬರೋಕ್ಕಿದ್ದು. ಹುಡುಗ ಒಳ್ಳೆಯವನು ಬಿಡಿ, ಚಿಂದಂತ ಹುಡುಗ, ನಮ್ಮ ಸತೀಶನ ಫ್ರೆಂಡಯ್ಯ. ನೀವು ನೋಡಿರ್ತೀರೋ ಏನೋ ಚಿಕ್ಕಸಂದ್ರದ ಕಡೆ ಹೋದಾಗ, ಸ್ವಲ್ಪ ಹೆಸರುವಾಸಿ ಅಲ್ಲೆಲ್ಲ. ಚಿಕ್ಕಸಂದ್ರದಲ್ಲೇ ಯಾರ ಮಗ ಹೇಳಿ? ಅವ್ರ ತಂದೆ ತಾತನ ಹೆಸರು ಏನಾದ್ರು ಇದ್ದರೆ ಗೊತ್ತಾಗುತ್ತೆ. ಯಾಕೆಂದರೆ ಈಗಿನ ಕಾಲದ ಹುಡುಗರು ಅಷ್ಟು ಕಡಿಮೆ ನೋಡಿ ಪರಿಚಯ. ಆಗ ಅಂದರೆ ಆ ಕಡೆ ಎಲ್ಲ ಪೂಜೆಗೆ ಹೋಗ್ತಿದ್ದೆ ನಮ್ಮ ತಂದೆ ಜೊತೆಲೂ. ಅಂದಂಗೆ ಐನೂರೇ ಅವ್ರ ತಂದೆ ಇಲ್ಲ, ತುಂಬ ವರ್ಷ ಆಗಿದೆ ತೀರ್ಕೊಂಡು. ಹುಡುಗ ಚಿಕ್ಕವನಿದ್ದಾಗಲೇ ಹೋಗ್ಬಿಟ್ಟಿದ್ದಾರೆ. ಅವ್ರ ತಾಯಿ ಒಬ್ಬರೇ, ಜಾನಕಿ ಅಂತ ಆ ಯಮ್ಮನ ಹೆಸರು, ಹುಡುಗ ಮುರಳಿ ಅಂತ. ಅವ್ರ ತಂದೆ ಹೆಸರು ಏನೋ ಹೇಳಿದ್ರಪ್ಪ ಅವತ್ತು. ರೀ ಅವತ್ತು ಜಾನಕಮ್ಮ ಅವ್ರು ಹೇಳ್ದಂಗಿತ್ತು, ಅದೆಂಥದ್ದು ಅಶ್ವತ್ಥಪ್ಪ ಅಂತೆ. ಅಶ್ವತ್ಥಪ್ಪ ಅಂತ ಐನೋರೆ ಅವ್ರ ಯಜಮಾನ್ರ ಹೆಸರು. ಅಶ್ವತ್ಥಪ್ಪನೇ ತೀರ್ಕೊಬಿಟ್ರೆ ಅಲ್ಲೇ ಸುಮಾರು ವರ್ಷದಲ್ಲಿ. ಹಾಂ 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 ಯಾರು ಆ ಮೂಡ್ಲು ಮನೆ ಅಶ್ವತ್ಥಪ್ಪ ಇರಬೇಕು. ಆ ಯಮ್ಮನ ಹೆಸರು ಏನೋ ನೆನಪಾಗ್ತಾ ಇಲ್ಲ, ತುಂಬ ವರ್ಷ ಆಯಿತು ನೋಡಿ. ಎದುರು ಬಂದರೆ ಪರಿಚಯ ಸಿಗುತ್ತೆ. ಆದರೂ ಅಶ್ವತ್ಥಪ್ಪ ಅಂತ ಆ ಸರಹದ್ದಲ್ಲಿ ಆಯಪ್ಪ ಒಬ್ಬನೇ ಇದ್ದವನು, ತುಂಬ ಹೆಸರುವಾಸಿ. ಗಾಡಿ ಓಡಿಸ್ತಿದ್ನಿ, ಗಾಡಿ ಓಡಿಸ್ತಾ ಇದ್ದಂಗಿತ್ತು ನನ್ನ ನೆನಪು. ಇರ್ಬೋದಾ? ಕೇಳಿದ್ರಾ ನೀವು? ಹೌದು ಹೌದು ಹೌದು, ಅವರೇ ಅವರೇ ಅವರೇ. ಯಾವುದೋ ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತಿದ್ರು, ಡ್ರೈವರ್ ಕೆಲಸ ಅಂತ ಹೇಳಿದರು. ಕರೆಕ್ಟು, ನೀವು ಹೇಳ್ದಂಗೆ ಅವರೇ ಇರಬೇಕು. ಹಾಂ ಈಗ ಗೊತ್ತಾಯ್ತು ಬಿಡಿ. ಮನುಷ್ಯ ತುಂಬ ಒಳ್ಳೆಯವನು, ಬದುಕಿದಾಗ ತುಂಬ ಒಳ್ಳೆ ತಂದಲೇ ಬದುಕಿದ್ದ. ಏನೋ ಸ್ವಲ್ಪ ಕುಡ್ತಾ ಪಡ್ತಾ ಇತ್ತು ಅನ್ನೋದು ಬಿಟ್ಟರೆ ಅಂಥ ಕೆಟ್ಟ ಮನುಷ್ಯ ಏನಲ್ಲ. 4 ಜನಕ್ಕೆ ಬೇಕಾದಂಥ ಮನುಷ್ಯ. ಹೋಗ್ಬಿಟ್ಟ ಅಂತ ಕೇಳ್ಪಟ್ಟೆ. ಇತ್ತೀಚೆಗೆ ಆ ಕಡೆ ಹೋಗೋದು ಬಿಟ್ವಲ್ಲ, ಹಾಗಾಗಿ ಅವ್ರ ಮನೆ ಪರಿಚಯ ಇಲ್ಲ. ಅಂದಂಗೆ ಹುಡುಗ ಏನು ಮಾಡೋದು? ಐನೂರೇ ಹುಡುಗ ಒಂದು ಟ್ರಾವೆಲ್ ಏಜೆನ್ಸಿ ಮಾಡಿಕೊಂಡವನೆ. ಒಂದು 4-5 ಗಾಡಿಗಳವೆ, ಟ್ರಿಪ್ಗಳಿಗೆ ಕಳಿಸ್ತಾನೆ. ಇವನು ಅದೇ ಕೆಲಸ ಮಾಡ್ಕೊಂಡವನೆ. ನಮ್ಮ ಸತೀಶ ಸಸಿ ಇಬ್ಬರೂ ಹೋದ ತಿಂಗಳು ನನಗೆ ಟ್ರಿಪ್ ಹೋಗಿರಲ್ಲ, ಅದೇ ಬೇರೆ ಊರುಗಳು ಎಲ್ಲ ಸುತ್ಕೊಬರೋಕ್ಕೆ, ಆವಾಗ ಅವನೇ ಕರ್ಕೊಂಡೋಗಿದ್ದು. ಆವಾಗಿಂದಲೇ ನಮಗೂ ಪರಿಚಯ ಆಗಿ ಹೀಗೆ ನಮ್ಮ ಹುಡುಗಿನ ನೋಡಿ ಮೆಚ್ಕೊಂಡಂತೆ. ಅದಾದಮೇಲೆ ಇಲ್ಲಿವರೆಗೂ ಬಂತು. ಒಳ್ಳೇದು. ಅಶ್ವತ್ಥಪ್ಪನ ಮನೆ ಥರ ಅಂದರೆ ಅಂಥ ತೊಂದರೆ ಏನಿಲ್ಲ, ಕೊಡ್ಬೋದು. ಇನ್ನು ಅಪ್ಪನ ನೋಡಿದ್ದೀವಲ್ಲ, ಮಗನ ಇನ್ನೇನು ನೋಡೋದು? ಅದು ಅಲ್ಲದೆ ನೀವು ಒಪ್ಪಿದ್ದೀರಿ ಅಂದರೆ ಒಳ್ಳೇದೇ ಇರುತ್ತೆ, ಮಾಡಿಕೊಡಿ. ಹೆಣ್ಮಕ್ಳು ಒಳ್ಳೆ ಮನೆಗೆ ಸೇರಬೇಕು. ಒಬ್ಬನೇ ಮಗನೋ, ಅಕ್ಕ ತಮ್ಮ ಅಣ್ಣ ತಂಗಿ, ಸ್ವಂತ ಮನೆ ಏನಾರು ಇದೆಯೋ? ಹಾಂ ಐನೋರೇ, ಸ್ವಂತ ಮನೆ ಐತೆ. ಆಸ್ತಿ ಪಾಸ್ತಿ ಎಲ್ಲ ಜೋರಾಗೆ ಮಾಡ್ಕೊಂಡವನೆ. ನೀವು ಹೇಳ್ದಂಗೆ ಅವ್ರ ತಂದೆ ಇದ್ದ ಕಾಲದಲ್ಲಿ ಏನೂ ಇರಲಿಲ್ಲ. ಈ ಹುಡುಗ ಬುದ್ಧಿವಂತಾಗೆಲ್ಲ ಸಂಪಾದನೆ ಮಾಡಿಕೊಂಡವನೆ. ಅಂದಂಗೆ ಮಕ್ಕಳು ಬೇರೆ ಯಾರೂ ಇಲ್ಲ, ಇವನೊಬ್ಬನೇ ಮಗ. ಸರಿ ಸ್ವಾಮಿ, ನಾನಿನ್ನು ಹೊಡ್ತೀನಿ. ಇನ್ನೂ ಒಬ್ಬನೇ ಎಲ್ಲ ಕಡೆ ಓಡಾಡಿ ಲಗ್ನ ಪತ್ರಿಕೆ ಹಂಚೋಕಿದೆ. ಅಲ್ಲ ಐನೋರೇ, ಒಬ್ಬರೇ ಹಿಂಗೆ ಓಡಾಡೋದು ಹೆಂಗೆ ಅಂತ ಈ ವಯಸ್ಸಿನಲ್ಲಿ? ಮಗನ್ನ ಬರೋಕ್ಕೆ ಹೇಳಬೇಕಾಗಿತ್ತು. ಸ್ವಾಮಿ, ಮಗನಿಗೆ ಬರೋಕ್ಕೆ ಹೇಳಿದೆ, ರಜೆ ಸಿಗಲ್ವಂತೆ, ಎಕ್ಸಾಮ್ ಟೈಮು, ಓದಬೇಕಪ್ಪ ಅಂದ. ಸರಿ ಹೋಗಲಿ ಬಿಡಪ್ಪ ಅಂತ ಹೇಳಿ ಮದುವೆ ಹೊತ್ತಿಗಾನ ಬಾರು ಅಂತ ಹೇಳಿದ್ದೀನಿ. ಇನ್ನು ಮನೇಲಿ ಪಾಪ ನಮ್ಮನೆಯವಳು ಅವ್ರ ಅಕ್ಕ ತಂಗಿದಿರೆಲ್ಲ ಸೇರಿ ಮಾಡ್ಕೋತಾ ಇದ್ದಾರೆ. ಇನ್ನು ಆಚೆ ಕೆಲಸ ಒಂದು ನನ್ನ ತಲೆ ಮೇಲೆ ಬಿದ್ದಿದೆ. ಏನು ಮಾಡೋಕ್ಕಾಗುತ್ತೆ ಸ್ವಾಮಿ, ಹೆಣ್ಣೆತ್ತ ಮೇಲೆ ಇವೆಲ್ಲ ಮಾಡಲೇಬೇಕು. ಇದೊಂದು ಸತಿ ಮಾಡಿ ಮುಗಿಸಿದ್ರೆ ನಮ್ಮ ಜವಾಬ್ದಾರಿ ಕಳೆಯುತ್ತಲ್ವ? ಅದು ಸರಿ. ಅಂದಂಗೆ ಐನೋರೇ, ಏನಾದರೂ ಸಹಾಯ ಬೇಕಿದ್ದರೆ ನಿಸ್ಸಂಕೋಚವಾಗಿ ಕೇಳಬೇಕು. ದೊಡ್ಡ ಮಾತು ಸ್ವಾಮಿ, ದೊಡ್ಡ ಮಾತು. ನಿಮ್ಮ ಬಾಯಲ್ಲಿಂಥ ಮಾತು ಕೇಳಿ ಹಾಲು ಅನ್ನ ಉಂಡಂಗಾಯ್ತು. ಅಂಥದ್ದೇನಾದ್ರು ಬಿದ್ದರೆ ಖಂಡಿತ ಕೇಳ್ತೀನಿ. ಈಗ ಸದ್ಯಕ್ಕೆ ಏನು ತೊಂದರೆ ಇಲ್ಲ, ನಾನಿನ್ನು ಹೋಗಿದ್ದು ಬರ್ತೀನಿ. ತಗೊಳ್ಳಿ ತಾಯಿ ಲಗ್ನ ಪತ್ರಿಕೆ. ದಯವಿಟ್ಟು ಸಕುಟುಂಬ ಸಮೇತರಾಗಿ ಬರಬೇಕು. ತಪ್ಪು ತಿಳ್ಕೊಬೇಡಿ. ಬಡವ್ರ ಮದುವೆ, ಎಲ್ಲರೂ ಪ್ರೀತಿಯಿಂದ ಬಂದು ಆರೈಸಬೇಕು. ಸತೀಶ ಇದ್ದೀರೇ ಹೇಳ್ಬೋದಾಗಿತ್ತು, ಅವನಿಗೂ ಹೇಳ್ಬಿಡಿ. ಅಂದಂಗೆ ಕಿಶೋರ ಇಲ್ವೇ? ಹಾಂ ಐನೋರೇ, ಕಿಶೋರ ಹೊಸ್ಮನೆ ಹತ್ರ ಹೋಗೋನೆ. ಅದೇ ಪೂಜೆ ಮಾಡಕ್ಕೆ ಬಂದಿದ್ರಲ್ಲ ಆ ಮನೆ ಹತ್ರಕ್ಕೆ ಹೋಗೋನೆ. ನಾನು ಹೇಳ್ತೀನಿ ಬಿಡಿ, ಎಲ್ರಿಗೂ ಎಲ್ಲ ಬರ್ತೀವಿ. ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಅಮ್ಮ ದಯವಿಟ್ಟು ಎಲ್ಲರೂ ಬರಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಮಕ್ಕಳನ್ನ, ಸೊಸೆದಿರನ್ನ, ಮಗಳನ್ನ ಎಲ್ಲರೂ ಕರ್ಕೊಂಡು ಬಂದುಬಿಡಿ. ಸ್ವಾಮಿ, ಬಡಪಾಯಿ ಮಗಳ ಮದುವೆಗೆ ಬಂದು ಆರೈಸಬೇಕು. ಇನ್ನು ಮಗನ ಮದುವೆ ಮಾಡೋ ಹೊತ್ತಿಗೆ ಯಾರ್ಯಾರ ಹಣೆ ಬರ ಹೆಂಗಿರುತ್ತೋ, ಇದೊಂದು ಮದುವೆ ಎಲ್ಲರೂ ಬಂದು ನೆರವೇರಿಸ್ಕೊಟ್ಬಿಡಿ. ಅಯ್ಯೋ ಅದಕ್ಕೇನಂತೆ, ಬರೋಣ. ನೀವು ಅಷ್ಟೇ, ಏನಾರ ಕೆಲಸ ಇದ್ದರೆ ಹೇಳಿ. ನನ್ನ ಕೈಲಾಗ್ದಿಲ್ಲ ಅಂದರೂ ಸತೀಶ ಬಂದು ಮಾಡ್ಕೊಡ್ತಾನೆ. ಹಂಚ್ಕೊಳಕ್ಕೆ ಹೋಗ್ಬೇಡಿ. ಒಬ್ಬರೇ ಈ ವಯಸ್ಸಿನಲ್ಲಿ ಕಷ್ಟಪಡೋಕ್ಕೆ ಹೋಗ್ಬೇಡಿ. ನಾವೆಲ್ಲ ಒಂದೂರ್ನವರಾಗಿದ್ದೇನು ಪ್ರಯೋಜನ? ಇಲ್ಲ ಸ್ವಾಮಿ, ಇಲ್ಲ. ಹಾಗೇನಾದ್ರು ಇದ್ದರೆ ಖಂಡಿತ ಹೇಳ್ತೀನಿ. ಸತೀಶಪ್ಪನ ಬಗ್ಗೆ 2 ಮಾತಿಲ್ಲ, ಖಂಡಿತ ಹೇಳ್ತೀನಿ.